ಹಾಯ್ ಹೆಲೋ ಎಲ್ರಿಗೂ ಎಸ್ ಡಿ ಶಿವಗಂಗೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಜಿಕೆಗೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, SBI ಬ್ಯಾಂಕಿನ ಸ್ಥಾಪನೆ ಮತ್ತು ಸ್ಥಾಪಕರು ಯಾರು? ಉತ್ತರ, ಇದು 1913ರಲ್ಲಿ ಮೈಸೂರಿನಲ್ಲಿ ಸ್ಥಾಪನೆ ಆಯಿತು. ಇದರ ಸ್ಥಾಪಕರು ಸರ್ ಎಂ ವಿಶ್ವೇಶ್ವರಯ್ಯನವರು. ಎರಡನೇ ಪ್ರಶ್ನೆ, ಹುಲಿಕಲ್ ಘಾಟ್ ಯಾವ ಮಾರ್ಗಗಳ ನಡುವೆ ಬರುತ್ತದೆ? ಉತ್ತರ, ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಹುಲಿಕಲ್ ಘಾಟನ್ನು ಬರುತ್ತದೆ. ಮೂರನೇ ಪ್ರಶ್ನೆ, ಶಿಂಷಾ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಉತ್ತರ, ಶಿಂಷಾ ಜಲಪಾತವು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನಾಲ್ಕನೇ ಪ್ರಶ್ನೆ, ಮಸಾಲೆ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಮಸಾಲೆ ಪಾರ್ಕನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಐದನೇ ಪ್ರಶ್ನೆ, IGP ಇದರ ವಿಸ್ತೃತ ರೂಪ ಏನು? ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಆರನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಎಲ್ಲಿ ಕಂಡುಬರುತ್ತದೆ? ಉತ್ತರ, ಚನ್ನಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಕಂಡುಬರುತ್ತದೆ. KSRPಯ ವಿಸ್ತೃತ ರೂಪ ಏನು? ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಇದು KSRPಯ ವಿಸ್ತೃತ ರೂಪವಾಗಿದೆ. ಎಂಟನೇ ಪ್ರಶ್ನೆ, ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾರ್ಕ್ ಎಲ್ಲಿ ಕಂಡುಬರುತ್ತದೆ? ಉತ್ತರ, ನ್ಯಾನೋ ಮತ್ತು ವಿಜ್ಞಾನ ತಂತ್ರ ಪಾರ್ಕ್ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಕಂಡುಬರುತ್ತದೆ. ಒಂಬತ್ತನೇ ಪ್ರಶ್ನೆ, ಗಂಗರ ಕೊನೆಯ ದೊರೆ ಯಾರು? ಉತ್ತರ, ಗಂಗರ ಕೊನೆಯ ದೊರೆ ರಕ್ಕಸ ಗಂಗಾ. ಹತ್ತನೇ ಪ್ರಶ್ನೆ, ಕದಂಬರ ರಾಜಲಾಂಛನ ಯಾವುದು? ಉತ್ತರ, ಕದಂಬರ ರಾಜಲಾಂಛನ ಸಿಂಹ ಮತ್ತು ವಾನರ ಧ್ವಜ. 11ನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು? ಶಾತವಾಹನರ ರಾಜಧಾನಿ ಪೈಠಾಣ. 12ನೇ ಪ್ರಶ್ನೆ, ಬೀದರ್ ಜಿಲ್ಲೆಯು ಯಾವುದಕ್ಕೆ ವಿಶೇಷತೆಯನ್ನು ಹೊಂದಿದೆ? ಬೀದರ್ ಜಿಲ್ಲೆಯು ಬಿದರಿ ಕೆತ್ತನೆಗೆ ವಿಶೇಷತೆಯನ್ನು ಹೊಂದಿದೆ. 13ನೇ ಪ್ರಶ್ನೆ, ವಾಣಿ ವಿಲಾಸ ಸಾಗರ ಯೋಜನೆಯು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಉತ್ತರ, ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಣಿ ವಿಲಾಸ ಸಾಗರ ಯೋಜನೆಯನ್ನು ಕಂಡುಬರುತ್ತದೆ. 14ನೇ ಪ್ರಶ್ನೆ, ಊರು ಕೇರಿ ಇದು ಯಾರ ಆತ್ಮಕಥನವಾಗಿದೆ? ಇದು ಡಾಕ್ಟರ್ ಸಿದ್ಧಲಿಂಗಯ್ಯರವರ ಆತ್ಮಕಥನವಾಗಿದೆ. 15ನೇ ಪ್ರಶ್ನೆ, ಅಂಬಿಕಾಯನ ದತ್ತ ಇದು ಯಾರ ಕಾವ್ಯನಾಮವಾಗಿದೆ? ಉತ್ತರ, ಇದು ದ.ರಾ. ಬೇಂದ್ರೆ ಅವರ ಕಾವ್ಯನಾಮವಾಗಿದೆ. 16ನೇ ಪ್ರಶ್ನೆ, ಅಭಿನವ ಕಾಳಿದಾಸ ಇದು ಯಾರ ಬಿರುದಾಗಿದೆ? ಉತ್ತರ, ಬಸಪ್ಪ ಶಾಸ್ತ್ರಿ ಅವರ ಬಿರುದು ಅಭಿನವ ಕಾಳಿದಾಸವಾಗಿದೆ. 17ನೇ ಪ್ರಶ್ನೆ, ಕಾದಂಬರಿ ಪಿತಾಮಹ ಇದು ಯಾರ ಬಿರುದುವಾಗಿದೆ? ಕಾದಂಬರಿ ಪಿತಾಮಹ ಇದು ಗಳಗನಾಥರವರ ಬಿರುದುವಾಗಿದೆ. 18ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಎಷ್ಟು ಪ್ರದೇಶಗಳಲ್ಲಿ ಕಂಡುಬರುತ್ತವೆ? ಉತ್ತರ, ಕರ್ನಾಟಕದ 5 ಸ್ಥಳಗಳಲ್ಲಿ ಗೊಮ್ಮಟೇಶ್ವರವರ ಮೂರ್ತಿ ಕಂಡುಬರುತ್ತವೆ. 19ನೇ ಪ್ರಶ್ನೆ, ಗುಹೇಶ್ವರ ಇದು ಯಾರ ಅಂಕಿತನಾಮವಾಗಿದೆ? ಗುಹೇಶ್ವರ ಇದು ಅಲ್ಲಮ ಪ್ರಭುಗಳ ಅಂಕಿತನಾಮವಾಗಿದೆ. 20ನೇ ಪ್ರಶ್ನೆ, ವಿರೂಪಾಕ್ಷ ದೇವಾಲಯ ಎಲ್ಲಿ ಕಂಡುಬರುತ್ತದೆ? ಉತ್ತರ, ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯವನ್ನು ಕಂಡುಬರುತ್ತದೆ. ಫ್ರೆಂಡ್ಸ್, ಈ ಥರ ನಾನು ಸುಮಾರು ಬಹಳಷ್ಟು ಕ್ವಶನ್ಸ್ಗಳನ್ನು ತೆಗೆದಿದ್ದೀನಿ. ಸೊ 20 ಪ್ರಶ್ನೆಗಳನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಈ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.